ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿವರೆಗೂ 2 ತಿಂಗಳದು ಸಪ್ಲೈ ತುಮಕೂರು ಗ್ರಾಮಾಂತರಕ್ಕೆ ಆಗಿಲ್ಲ. ಅಂದ್ರೆ ಬಡವರ ಮಕ್ಕಳಿಗೆ ಊಟ ಕೊಡೋದ್ರೂ, ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕಾಹಾರ ಕೊಡೋದ್ರೂ ಈ ಸರ್ಕಾರದಲ್ಲಿ ಹಣ ಇಲ್ಲ, ದಿವಾಳಿ ಆಗಿದೆ. ಅದರಿಂದ 2 ವಿಷಯಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಅಂಗನವಾಡಿಗೆ ಒಂದು ಎಂಎಸ್ಪಿಸಿ ಏನು ಈ ಒಂದು ಸಂಸ್ಥೆ ಇದೆ, ಎಂಎಸ್ಪಿಸಿ ಅಂತ ಒಂದು ಸಂಸ್ಥೆ ಮಹಿಳಾ ಸಬಲೀಕರಣ ಮಾಡುವಂಥದ್ದು. ಇದ್ರ ಮುಖಾಂತರ ಈ ಊಟ ಅಂಗನವಾಡಿಗೆ ಸಪ್ಲೈ ಆಗಬೇಕು. ಆದ್ರೆ ಯಾರೋ ಒಬ್ಬ ತಮಿಳುನಾಡಿನ ಮೂಲದ ವ್ಯಕ್ತಿ, ಮಣಿ ಅಂತ ಒಬ್ಬ ವ್ಯಕ್ತಿಯಿಂದ ಇದನ್ನ ಸಪ್ಲೈ ಮಾಡಿಸ್ಕೊಂಡು ಬರೀ ಎಂಎಸ್ಪಿಸಿ ಅವರಿಗೆ ಪ್ಯಾಕೇಜ್ ಮಾಡೋದನ್ನ ಕೊಟ್ಟಿದ್ದಾರೆ. ಇದು ಸೀರಿಯಸ್ ವೈಲೇಷನ್. ಹೆಣ್ಮಕ್ಕಳ ಸಬಲೀಕರಣಕ್ಕಾಗುವಂತಹ ಕೆಲಸವನ್ನ ಯಾರೋ ಒಬ್ಬ ತಮಿಳುನಾಡಿನ ಮೂಲದ ವ್ಯಕ್ತಿ ಕೊಟ್ಟು ಕಳಪೆ ಸಾಮಗ್ರಿಗಳನ್ನು ಅವರು ಸಪ್ಲೈ ಮಾಡಿ ಬರೀ ಪ್ಯಾಕೆಟ್ ಮಾಡಿ ಅದ್ರ ಮುಖಾಂತರ ಕಳಪೆ ಊಟವನ್ನ ಮಕ್ಕಳಿಗೆ ಸರಬರಾಜು ಮಾಡ್ತಾವ್ರೆ. ಅದರಿಂದ ಇಲ್ಲಿ ಕೇಂದ್ರ ಸರ್ಕಾರ 40 ಪಾಲಿದೆ, ರಾಜ್ಯ ಸರ್ಕಾರ 40 ಪಾಲಿದೆ. ಅದಕ್ಕೆ ನಾನು ಸೋಮಣ್ಣವರ, ನಮ್ಮ ರೈಲ್ವೆ ಖಾತೆಯ ಸಚಿವರ ಮುಖಾಂತರ ನಾನು ಇದನ್ನ ಸಿಬಿಐಗೆ ನರೇಂದ್ರ ಮೋದಿ ಅವರ ಹತ್ರ ಡಿಮ್ಯಾಂಡ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಿದ್ದೇನೆ. ಎರಡನೇದಾಗಿ ಲೋಕಾಯುಕ್ತಕ್ಕೂ ಕೂಡ ಕರ್ನಾಟಕದಲ್ಲಿ 40% ಏನು ಈ ಮಕ್ಕಳ ಕೂಟದಲ್ಲಿ ಸರ್ಕಾರ ಬಿಡುಗಡೆ ಮಾಡುತ್ತೆ, ಆ ವ್ಯಕ್ತಿ ಯಾರು ಮಣಿ ಅಂತ ಇದ್ದಾರಲ್ಲ ಅವನ ಅಕೌಂಟ್ ಅನ್ನ ಸೀಸ್ ಮಾಡಬೇಕು. ಎಲ್ಲವನ್ನ ಆ ಅಕೌಂಟ್ ಮುಖಾಂತರ ಎಲ್ಲೆಲ್ಲಿ ಹಣ ಹೋಗಿದೆ, ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ, ಎಲ್ಲೆಲ್ಲಿ ಕಿಂಗ್ ಬ್ಯಾಕ್ ಹೋಗಿದೆ ಅನ್ನೋದು ಕೂಡ ತನಿಖೆ ಆಗಬೇಕು ಅನ್ನೋದು ನಾನು ಈ ಪ್ರೆಸ್ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ. ಸಚಿವರೇ ಇವರೇ ಇದರಲ್ಲಿದ್ದಾರೆ ಅಂತ ಎಲ್ಲರೂ ಹೇಳೋದು. ಯಾಕೆ ಈ ಸಂಸ್ಥೆ ಕೊಟ್ಟರು, ಯಾಕೆ ಎಂಎಸ್ಪಿಎಲ್ ಇಡೀ ತಾಲೂಕಲ್ಲಿ ಒಂದು ಎಂಎಸ್ಪಿಎಲ್ ಇದೆ. ಈಗಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವ್ರದ್ದು ಪಾತ್ರ ಇದೆ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತು ಮಿನಿಸ್ಟರ್ಗೂ ಆಗ್ರಹ ಮಾಡ್ತೇನೆ, ಕೂಡಲೇ ಯಾರ ಮಣಿ ಅಂತವ್ರಿಗೆ ಕೊಟ್ಟಿದ್ದೀರಾ ಅವ್ರ ಕಳಪೆ ಸಾಮಗ್ರಿಗಳನ್ನು ಸಪ್ಲೈ ಮಾಡ್ತಾರೆ, ತಕ್ಷಣ ಅದನ್ನು ನಿಲ್ಲಿಸಬೇಕು. ನೇರವಾಗಿ ಎಂಎಸ್ಪಿಸಿಗೆ, ಮಹಿಳಾ ಮತ್ತೆ ಮಕ್ಕಳ ಸಬಲೀಕರಣದ ಇಲಾಖೆ ಏನಿದೆ ಸಂಸ್ಥೆ ಎಂಎಸ್ಪಿಸಿಗೆ ನೇರವಾಗಿ ಇದನ್ನ ಹಣವನ್ನ ವರ್ಗಾವಣೆ ಮಾಡಬೇಕು. ಅವ್ರ ಮುಖಾಂತರ ಮಕ್ಕಳಿಗೆ ಊಟವನ್ನ ಸರಬರಾಜು ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾರೆ. ತರಕಾರಿ ಕೊಡ್ತಿಲ್ಲ, ಚಿಕ್ಕೀಸ್ ಕೊಡ್ತಿಲ್ಲ, ಸರಿಯಾದ ಗುಣಮಟ್ಟದ ಸಾಂಬಾರ್ ಪುಡಿಗಳನ್ನ ಕೊಡ್ತಿಲ್ಲ, ಉಪ್ಪಿಟ್ಟಿನ ಗುಣಮಟ್ಟದನ್ನ ಕೊಡ್ತಿಲ್ಲ. ಎಲ್ಲವೂ ಬಾಯಿಗೆ ಹಾಕಿದ್ರೆ, ನಾನೇ ಬಾಯಿಗೆ ಹಾಕೊಂಡು ನೋಡಿದ್ದೇನೆ, ಆ ಟೇಸ್ಟ್ ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರೆ 10 ನಿಮಿಷ ಇನ್ನೊಂದು ಸ್ವಲ್ಪ ತಿನ್ಬೇಕು ಅನ್ನೋ ತರ ಇರಬೇಕು, ಹಾಕದನ್ನ ಉಗಿಬೇಕು ಅನ್ನೋ ತರ ಇದೆ ನಾನು ಇವತ್ತು ಅವರ ಪರೀಕ್ಷೆ ಮಾಡಿದಾಗ. ಆದ್ರಿಂದ ನಾನು ಕೂಡಲೇ ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡ್ತೇನೆ, ಮುಖ್ಯಮಂತ್ರಿಗಳಿಗೆ, ನಿಮ್ಮ ಚೇರಿಗೆ ಗಲಾಟೆಯನ್ನ ಒಂದು ಕಡೆ ಇಟ್ಟು ದಯವಿಟ್ಟು ಇದ್ರ ಮೇಲೆ ಕ್ರಮ ತಗೊಂಡು ಆಕ್ಷನ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇನೆ. ಇದನ್ನ ಲೋಕಾಯುಕ್ತಕ್ಕೆ ಕೊಡಬೇಕು. ಎರಡನೇದೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿವರೆಗೂ 2 ತಿಂಗಳದು ಸಪ್ಲೈ ತುಮಕೂರು ಗ್ರಾಮಾಂತರಕ್ಕೆ ಆಗಿಲ್ಲ. ಅಂದ್ರೆ ಬಡವರ ಮಕ್ಕಳಿಗೆ ಊಟ ಕೊಡೋದ್ರೂ, ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕಾಹಾರ ಕೊಡೋದ್ರೂ ಈ ಸರ್ಕಾರದಲ್ಲಿ ಹಣ ಇಲ್ಲ, ದಿವಾಳಿ ಆಗಿದೆ. ಅದರಿಂದ 2 ವಿಷಯಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಅಂಗನವಾಡಿಗೆ ಒಂದು ಎಂಎಸ್ಪಿಸಿ ಏನು ಈ ಒಂದು ಸಂಸ್ಥೆ ಇದೆ, ಎಂಎಸ್ಪಿಸಿ ಅಂತ ಒಂದು ಸಂಸ್ಥೆ ಮಹಿಳಾ ಸಬಲೀಕರಣ ಮಾಡುವಂಥದ್ದು. ಇದ್ರ ಮುಖಾಂತರ ಈ ಊಟ ಅಂಗನವಾಡಿಗೆ ಸಪ್ಲೈ ಆಗಬೇಕು. ಆದ್ರೆ ಯಾರೋ ಒಬ್ಬ ತಮಿಳುನಾಡಿನ ಮೂಲದ ವ್ಯಕ್ತಿ, ಮಣಿ ಅಂತ ಒಬ್ಬ ವ್ಯಕ್ತಿಯಿಂದ ಇದನ್ನ ಸಪ್ಲೈ ಮಾಡಿಸ್ಕೊಂಡು ಬರೀ ಎಂಎಸ್ಪಿಸಿ ಅವರಿಗೆ ಪ್ಯಾಕೇಜ್ ಮಾಡೋದನ್ನ ಕೊಟ್ಟಿದ್ದಾರೆ. ಇದು ಸೀರಿಯಸ್ ವೈಲೇಷನ್. ಹೆಣ್ಮಕ್ಕಳ ಸಬಲೀಕರಣಕ್ಕಾಗುವಂತಹ ಕೆಲಸವನ್ನ ಯಾರೋ ಒಬ್ಬ ತಮಿಳುನಾಡಿನ ಮೂಲದ ವ್ಯಕ್ತಿ ಕೊಟ್ಟು ಕಳಪೆ ಸಾಮಗ್ರಿಗಳನ್ನು ಅವರು ಸಪ್ಲೈ ಮಾಡಿ ಬರೀ ಪ್ಯಾಕೆಟ್ ಮಾಡಿ ಅದ್ರ ಮುಖಾಂತರ ಕಳಪೆ ಊಟವನ್ನ ಮಕ್ಕಳಿಗೆ ಸರಬರಾಜು ಮಾಡ್ತಾವ್ರೆ. ಅದರಿಂದ ಇಲ್ಲಿ ಕೇಂದ್ರ ಸರ್ಕಾರ 40 ಪಾಲಿದೆ, ರಾಜ್ಯ ಸರ್ಕಾರ 40 ಪಾಲಿದೆ. ಅದಕ್ಕೆ ನಾನು ಸೋಮಣ್ಣವರ, ನಮ್ಮ ರೈಲ್ವೆ ಖಾತೆಯ ಸಚಿವರ ಮುಖಾಂತರ ನಾನು ಇದನ್ನ ಸಿಬಿಐಗೆ ನರೇಂದ್ರ ಮೋದಿ ಅವರ ಹತ್ರ ಡಿಮ್ಯಾಂಡ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಿದ್ದೇನೆ. ಎರಡನೇದಾಗಿ ಲೋಕಾಯುಕ್ತಕ್ಕೂ ಕೂಡ ಕರ್ನಾಟಕದಲ್ಲಿ 40% ಏನು ಈ ಮಕ್ಕಳ ಕೂಟದಲ್ಲಿ ಸರ್ಕಾರ ಬಿಡುಗಡೆ ಮಾಡುತ್ತೆ, ಆ ವ್ಯಕ್ತಿ ಯಾರು ಮಣಿ ಅಂತ ಇದ್ದಾರಲ್ಲ ಅವನ ಅಕೌಂಟ್ ಅನ್ನ ಸೀಸ್ ಮಾಡಬೇಕು. ಎಲ್ಲವನ್ನ ಆ ಅಕೌಂಟ್ ಮುಖಾಂತರ ಎಲ್ಲೆಲ್ಲಿ ಹಣ ಹೋಗಿದೆ, ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ, ಎಲ್ಲೆಲ್ಲಿ ಕಿಂಗ್ ಬ್ಯಾಕ್ ಹೋಗಿದೆ ಅನ್ನೋದು ಕೂಡ ತನಿಖೆ ಆಗಬೇಕು ಅನ್ನೋದು ನಾನು ಈ ಪ್ರೆಸ್ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ. ಸಚಿವರೇ ಇವರೇ ಇದರಲ್ಲಿದ್ದಾರೆ ಅಂತ ಎಲ್ಲರೂ ಹೇಳೋದು. ಯಾಕೆ ಈ ಸಂಸ್ಥೆ ಕೊಟ್ಟರು, ಯಾಕೆ ಎಂಎಸ್ಪಿಎಲ್ ಇಡೀ ತಾಲೂಕಲ್ಲಿ ಒಂದು ಎಂಎಸ್ಪಿಎಲ್ ಇದೆ. ಈಗಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವ್ರದ್ದು ಪಾತ್ರ ಇದೆ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಇವತ್ತು ಮಿನಿಸ್ಟರ್ಗೂ ಆಗ್ರಹ ಮಾಡ್ತೇನೆ, ಕೂಡಲೇ ಯಾರ ಮಣಿ ಅಂತವ್ರಿಗೆ ಕೊಟ್ಟಿದ್ದೀರಾ ಅವ್ರ ಕಳಪೆ ಸಾಮಗ್ರಿಗಳನ್ನು ಸಪ್ಲೈ ಮಾಡ್ತಾರೆ,
ತಕ್ಷಣ ಅದನ್ನು ನಿಲ್ಲಿಸಬೇಕು. ನೇರವಾಗಿ MSPCಗೆ ಮಹಿಳಾ ಮತ್ತೆ ಮಕ್ಕಳ ಸಬಲೀಕರಣದ ಇಲಾಖೆ ಏನಿದೆ ಇವತ್ತು ಸಂಸ್ಥೆ MSPCಗೆ ನೇರವಾಗಿ ಇದನ್ನ ಹಣವನ್ನ ವರ್ಗಾವಣೆ ಮಾಡಬೇಕು. ಅವ್ರ ಮುಖಾಂತರ ಮಕ್ಕಳಿಗೆ ಊಟವನ್ನ ಸರಬರಾಜು ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾರೆ. ತರಕಾರಿ ಕೊಡ್ತಿಲ್ಲ, ಚಿಕ್ಕೀಸ್ ಕೊಡ್ತಿಲ್ಲ, ಸರಿಯಾದ ಗುಣಮಟ್ಟದ ಸಾಂಬಾರ್ ಪುಡಿಗಳನ್ನ ಕೊಡ್ತಿಲ್ಲ, ಉಪ್ಪಿಟ್ಟಿನ ಗುಣಮಟ್ಟದನ್ನ ಕೊಡ್ತಿಲ್ಲ. ಎಲ್ಲವೂ ಬಾಯಿಗೆ ಹಾಕಿದ್ರೆ ನಾನೇ ಬಾಯಿಗೆ ಹಾಕೊಂಡು ನೋಡಿದ್ದೇನೆ. ಆ ಟೇಸ್ಟ್ ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರೆ 10 ನಿಮಿಷ ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅನ್ನೋ ತರ ಇರಬೇಕು. ಆಗದನ್ನ ಉಗಿಬೇಕು ಅನ್ನೋ ತರ ಇದೆ. ನಾನು ಇವತ್ತು ಅವನ್ನ ಪರೀಕ್ಷೆ ಮಾಡಿದಾಗ ಅದರಿಂದ ನಾನು ಕೂಡಲೇ ಸಿದ್ದರಾಮಯ್ಯನವರು ವಿನಂತಿ ಮಾಡ್ತೀನಿ, ಮುಖ್ಯಮಂತ್ರಿಗಳಿಗೆ ನಿಮ್ಮ ಚೇರಿಗೆ ಗಲಾಟೆಯನ್ನ ಒಂದು ಕಡೆ ಇಟ್ಟು ದಯವಿಟ್ಟು ಇದ್ರ ಮೇಲೆ ಕ್ರಮ ತಗೊಂಡು ಆಕ್ಷನ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇನೆ.